ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 11ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ ಡೌನ್ ಸೈಡ್ ಕಂಟಿನ್ಯೂ ಆಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ ನಮಗೆ 276 ಪಾಯಿಂಟ್ಗಳ ಡೌನ್ ಸೈಡ್ ಇದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 72 ಪಾಯಿಂಟ್ನ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಈಗ 16,167ರಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 210 ಪಾಯಿಂಟ್ನ ಅಪ್ಸೈಡ್ನೊಂದಿಗೆ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ನಿನ್ನೆ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇತ್ತು. ಸೊ ಇವತ್ತು ಕೂಡ 200 ಪಾಯಿಂಟ್ಗಳ ಅಪ್ಸೈಡ್ ಇಲ್ಲಿ ಕಾಣಿಸ್ತಿದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ನಾವು ಗಮನಿಸಿದಾಗ 50 ಶೇರ್ಗಳಲ್ಲಿ ಇವತ್ತು ನಮಗೆ ಟಾಪ್ ಗೇನರ್ಸ್ ಆಗಿ 5 ಶೇರ್ಗಳು ಕಾಣಿಸ್ತಿದ್ದಾವೆ. ONGC 2.5% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು HDFCಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸಿಪ್ಲಾ ಕೂಡ ಅಷ್ಟೇ 1.24% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಶ್ರೀ ಸಿಮೆಂಟ್ ನೋಡೋದಕ್ಕೆ ಸಿಗ್ತದೆ. 3.5% ಡೌನ್ ಸೈಡ್ ಶ್ರೀ ಸಿಮೆಂಟಲ್ಲಿ ಇದೆ. ಹಾಗೆ ಲಾರ್ಸನ್ ಕೂಡ ಅಷ್ಟೇ LNT 2.5% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಬಜಾಜ್ ಟ್ವಿನ್ಸ್ ಕೂಡ 2% ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. NTPC ಕೂಡ ಇವತ್ತು 2% ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲೂ ಕೂಡ ಇವತ್ತು ವೀಕ್ನೆಸ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಾ ಇದೆ. ಸಿಪ್ಲಾ ತನ್ನ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಸೊ ನಮಗೆ ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ನಲ್ಲಿ 12% ಫಾಲ್ ಇತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ ಅರ್ಧ ಆಗಿತ್ತು. ಹಾಗೆ ಇಲ್ಲಿ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಗೋಲ್ಡ್ಮನ್ ಸ್ಯಾಶಸ್ ಇಲ್ಲಿ ಸೆಲ್ ರೇಟಿಂಗನ್ನು ಕೊಡ್ತಿದ್ದಾರೆ. 850ರ ಟಾರ್ಗೆಟ್ ಪ್ರೈಸನ್ನು ಇವರು ಫಿಕ್ಸ್ ಮಾಡ್ತಿದ್ದಾರೆ. ಬಟ್ ಮಾರ್ಗನ್ ಸ್ಟ್ಯಾನ್ಲಿ ಮತ್ತು ಸಿಟಿ ಇಲ್ಲಿ ಬುಲ್ಲಿಶ್ ಆಗಿದ್ದಾರೆ. ಸೊ ಇವರು ಬೈ ರೇಟಿಂಗನ್ನು ಕೊಟ್ಟು 1100ರ ಮೇಲೆ ಟಾರ್ಗೆಟನ್ನು ಫಿಕ್ಸ್ ಮಾಡ್ತಿದ್ದಾರೆ. ಸಿಟಿ ತಮ್ಮ ಟಾರ್ಗೆಟ್ ಮುಂಚೆ 1120 ಕೊಟ್ಟಿದ್ರು. ಅದನ್ನೀಗ ಇನ್ನಷ್ಟು ಜಾಸ್ತಿ ಮಾಡಿ 1170ರ ಒಂದು ಟಾರ್ಗೆಟ್ ಪ್ರೈಸನ್ನು ಫಿಕ್ಸ್ ಮಾಡ್ತಿದ್ದಾರೆ. ಹಾಗೆಯೇ ಕ್ರೆಡಿಟ್ ಸ್ಯೂಸ್, ಜೆಫ್ರೀಸ್ ಕೂಡ ಅಷ್ಟೇ ಇಲ್ಲಿ ಬೈ ರೇಟಿಂಗ್ ಅನ್ನೇ ಕೊಡ್ತಿದ್ದಾರೆ. ಇವರು ಕೂಡ 1100ರ ಮೇಲೆ ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಪ್ರಭುದಾಸ್ ಲಿಲಾದರ್ ಕೂಡ ಅಷ್ಟೇ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇವರು 1085ರ ಟಾರ್ಗೆಟ್ ಪ್ರೈಸ್ ಅನ್ನು ಇಡ್ತಿದ್ದಾರೆ. ಬಟ್ ಇಲ್ಲಿ ಮೋತಿಲಾಲ್ ಓಸ್ವಾಲ್ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 880ರ ಟಾರ್ಗೆಟ್ ಪ್ರೈಸ್ ಅನ್ನು ಇವರು ಫಿಕ್ಸ್ ಮಾಡಿದ್ದಾರೆ. ಸಿಪ್ಲಾ ಈಗ ನಮಗೆ 938ರ ಪ್ರೈಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಗ್ಗೆ ಸ್ವಲ್ಪ ವೀಕ್ನೆಸ್ ಇತ್ತು, ಬಟ್ ಆಮೇಲೆ ನಮಗೆ ಶೇರ್ ರಿಕವರ್ ಆಗ್ತಿರೋದು ಕಾಣಿಸ್ತಿದೆ. ಸಿಪ್ಲಾ ನಿಫ್ಟಿ 50ಯ ಪಾರ್ಟ್ ಆಗಿರುತ್ತೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಸ್ವಲ್ಪ ಪ್ರಾಫಿಟ್ನಲ್ಲಿ ಫಾಲ್ ಆಗಿದೆ. ಬಟ್ ಮುಂಬರುವ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅರವಿಂದೋ ಫಾರ್ಮಾದಲ್ಲಿ ನಮಗೆ 52 ವೀಕ್ ಲೋ ನೋಡೋದಕ್ಕೆ ಸಿಗ್ತದೆ. ನಿನ್ನೆ ಸನ್ ಫಾರ್ಮಾದಲ್ಲಿ USFDA 10 ಅಬ್ಸರ್ವೇಷನ್ಸ್ಗಳನ್ನು ಕೊಟ್ಟಿದ್ರು. ಸೊ ಇವತ್ತು ನಮಗೆ ಅರವಿಂದೋ ಫಾರ್ಮಾದಲ್ಲಿ 6 ಅಬ್ಸರ್ವೇಷನ್ಗಳು USFDA ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಅರವಿಂದೋ ಫಾರ್ಮಾದ ಹೈದರಾಬಾದ್ನ ಫೆಸಿಲಿಟಿಯಲ್ಲಿ USFDA ಒಂದು ಇನ್ಸ್ಪೆಕ್ಷನ್ ಅನ್ನು ಮಾಡಿದ್ದಾರೆ. ಆ ಇನ್ಸ್ಪೆಕ್ಷನ್ನಲ್ಲಿ ಪ್ರೊಡಕ್ಷನ್ನ ಮೇಲೆ 6 ಅಬ್ಸರ್ವೇಷನ್ಸ್ಗಳನ್ನು ಅರವಿಂದೋ ಫಾರ್ಮಾಗೆ ಹೇಳಿದ್ದಾರೆ. ಸೊ ಈ 6 ಅಬ್ಸರ್ವೇಷನ್ಸ್ ಏನಿದೆ ಅದರ ಬಗ್ಗೆ ಅರವಿಂದೋ ಫಾರ್ಮಾ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಶೇರ್ ಪ್ರೈಸ್ ಇವತ್ತು ನಾವು ಗಮನಿಸಿದಾಗ 1 ಗಂಟೆ ಸುಮಾರಿಗೆ 560ರ ಹತ್ರ ಟ್ರೇಡ್ ಆಗ್ತಿತ್ತು. ಬಟ್ ಒಳ್ಳೆ ಒಂದು ಕ್ಲೋಸಿಂಗ್ ಸಿಕ್ಕಿದೆ. 584ರ ಪ್ರೈಸಲ್ಲಿ ಅರವಿಂದೋ ಫಾರ್ಮಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 3% ಡೌನ್ ಸೈಡ್ನಲ್ಲಿ ಇವತ್ತು ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಅಜಂತಾ ಫಾರ್ಮಾ ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ನಲ್ಲಿ 5% ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ ಕ್ವಾರ್ಟರ್ನಲ್ಲಿ ಅವರು 151 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. 2021ರ ಮಾರ್ಚ್ ಕ್ವಾರ್ಟರ್ನಲ್ಲಿ ಇವರು 159 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ 5% ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ಇವರು ಬೋನಸ್ ಶೇರನ್ನು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದರು. ಸೊ ಬೋನಸ್ ಶೇರ್ಗೆ ಈಗ ಬೋರ್ಡ್ ಮೆಂಬರ್ಗಳ ಅಪ್ರೂವಲ್ ಕೂಡ ಸಿಕ್ಕಿದೆ. 1:2 ಬೋನಸ್ ಇಲ್ಲಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. 1:2 ಬೋನಸ್ ಅಂದಾಗ ಸೊ ನಿಮ್ಮ ಬಳಿಯಲ್ಲಿ ಅಜಂತಾ ಫಾರ್ಮಾದ 2 ಶೇರ್ಗಳಿದ್ರೆ ಸೊ ನಿಮಗೆ 1 ಶೇರ್ ಬೋನಸ್ ಆಗಿ ಸಿಗುತ್ತೆ. ಹಾಗೆಯೇ ಪ್ರೈಸ್ ಏನಿದೆ ಅದು 33% ಕರೆಕ್ಟ್ ಆಗುತ್ತೆ. ಎಕ್ಸಾಂಪಲ್ಗೆ ಇವಾಗ ನಮಗೆ ಅಜಂತಾ ಫಾರ್ಮಾ 1689ರಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ರೌಂಡ್ ಫಿಗರ್ ಆಗಿ ನಾನು 1800 ಅಂತ ಪ್ರೈಸನ್ನು ಕನ್ಸಿಡರ್ ಮಾಡಿಕೊಂಡಾಗ ಸೊ ನಿಮಗೆ 2 ಶೇರ್ಗಳ ಬದಲಾಗಿ 1 ಬೋನಸ್ ಶೇರ್ ಸಿಗುತ್ತೆ. ಸೊ ಶೇರ್ ಪ್ರೈಸ್ ಏನಿದೆ 1800 ಹತ್ರ ಟ್ರೇಡ್ ಆಗ್ತಿದ್ರೆ ಅದು 1200ಕ್ಕೆ ಫಾಲ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಆಗುತ್ತೆ. ಸೊ ಪ್ರೈಸ್ ಯಾವ ರೀತಿ ಆ ಒಂದು ರೆಕಾರ್ಡ್ ಡೇಟ್ನ ದಿನ ಟ್ರೇಡ್ ಆಗ್ತಿರುತ್ತೆ ಸೊ ಅಲ್ಲಿ 33% ಫಾಲ್ ನಮಗೆ ಬರುತ್ತೆ ಈ ರೀತಿಯ ಬೋನಸ್ ಅನೌನ್ಸ್ ಆದಾಗ. ಅದೇ ನಮಗೆ 1:1 ಬೋನಸ್ ಡಿಕ್ಲೇರ್ ಆಗಿದ್ರೆ ಪ್ರೈಸ್ 50% ಕರೆಕ್ಟ್ ಆಗ್ತಿತ್ತು. ಏಷ್ಯನ್ ಪೇಂಟ್ ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದರು. ಸೊ ಇವರ ಪ್ರಾಫಿಟ್ನಲ್ಲೂ ಕೂಡ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಶ್ರೀಲಂಕಾದಲ್ಲಿ ಸ್ವಲ್ಪ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬಂದಿದ್ದರಿಂದ ಸೊ ಇವರ ಪ್ರಾಫಿಟ್ನಲ್ಲಿ ಫಾಲ್ ಆಗಿತ್ತು. ಹಾಗೆಯೇ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟನ್ನು ಇಲ್ಲಿ ಕೊಟ್ಟಿದ್ದಾರೆ. HDFC ಸೆಕ್ಯೂರಿಟೀಸ್ ಇಲ್ಲಿ ಸೆಲ್ ರೇಟಿಂಗನ್ನು ಕೊಡ್ತಿದ್ದಾರೆ. 2550ರ ಟಾರ್ಗೆಟ್ ಪ್ರೈಸನ್ನು ಇವರು ಫಿಕ್ಸ್ ಮಾಡಿದ್ದಾರೆ. ಹಾಗೆಯೇ ಶೇರ್ ಖಾನ್ ಇಲ್ಲಿ ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ. 3700ರ ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲಿ 2 ಬ್ರೋಕರೇಜ್ಗಳು ತಮ್ಮ ವ್ಯೂ ಅನ್ನು ಹೇಳಿದ್ದಾರೆ. ಇದು ಬ್ರೋಕರೇಜ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಯಾವ ರೀತಿಯ ರಿಸರ್ಚ್ ಅನ್ನು ಮಾಡ್ತಾರೆ, ಹಾಗೆ ಅವರು ತಮ್ಮ ಕ್ಲೈಂಟ್ಗಳಿಗೆ ಯಾವ ರೀತಿಯ ಸಜೆಷನ್ಸ್ ಅನ್ನ ಕೊಟ್ಟಿರ್ತಾರೆ ಅದರ ಬೇಸಿಸ್ ನ ಮೇಲೆ ಅವರು ರೇಟಿಂಗ್ ಅನ್ನ ಕೊಡ್ತಾರೆ. ಸೊ ಸಿಟಿ ಕೂಡ ಅಷ್ಟೇ ನ್ಯೂಟ್ರಲ್ ರೇಟಿಂಗ್ ಅನ್ನ ಇಲ್ಲಿ ಕೊಡ್ತಿದ್ದಾರೆ. ಸೊ ತಮ್ಮ ಟಾರ್ಗೆಟ್ ಪ್ರೈಸ್ ಏನಿದೆ ಅದನ್ನ ಕೂಡ ಇವರು ಕಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಇವರು 3515ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಸೊ ಈಗ ಅದನ್ನ 3470ಕ್ಕೆ ಇಳಿಸಿದ್ದಾರೆ. ಏಷ್ಯನ್ ಪೇಂಟ್ಸ್ ಇವತ್ತು ನಮಗೆ 1% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 3000 ರೂಪಾಯಿ ಹತ್ರ ಇದು ಕ್ಲೋಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಏಷ್ಯನ್ ಪೇಂಟ್, ಸಿಪ್ಲಾ, ಸೊ ಇದೆಲ್ಲ ನಮಗೆ ನಿಫ್ಟಿ 50ಯ ಸ್ಟಾಕ್ಸ್ ಆಗಿರುತ್ತೆ. ಸೊ 1 ಕ್ವಾರ್ಟರ್ 2 ಕ್ವಾರ್ಟರ್ನಲ್ಲಿ ಸ್ವಲ್ಪ ಅವರ ರಾ ಮೆಟೀರಿಯಲ್ ಪ್ರೈಸಸ್ ಹಾಗೆಯೇ ಬೇರೆ
ಏನಾದರೂ ಬಿಸ್ನೆಸ್ ಇಂಪ್ಯಾಕ್ಟ್ನಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಈ ಕಂಪನಿಗಳು ಲಾಂಗ್ ಟರ್ಮಲ್ಲಿ ಒಳ್ಳೆಯ ಒಂದು ಸ್ಟಾಕ್ಸ್ ಆಗಿರ್ತವೆ. ಹಾಗೆ ಇನ್ನೊಂದು ಪೇಂಟ್ ಕಂಪನಿ ಕಾನ್ಸೈ ನೆರೋಲೆಕ್ಸ್, ಅವರು ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಾಫಿಟ್ನಲ್ಲಿ ತುಂಬಾ ಒಂದು ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಮಾರ್ಚ್ 2021 ಕ್ವಾರ್ಟರ್ನಲ್ಲಿ ಇವರು 124 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಈ ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ ತುಂಬಾ ಫಾಲ್ ಆಗಿದೆ. 24 ಕೋಟಿಯ ಪ್ರಾಫಿಟನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. 80% ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಬಟ್ ರೆವೆನ್ಯೂ ಚೆನ್ನಾಗಿ ಗ್ರೋ ಆಗಿದೆ. 1530 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. 2021 ಮಾರ್ಚ್ನಲ್ಲಿ ರೆವೆನ್ಯೂ 1450 ಕೋಟಿಯಷ್ಟು ಇತ್ತು. ಸೊ ರೆವೆನ್ಯೂ ಜಾಸ್ತಿ ಆಗ್ತಿದೆ, ಬಟ್ ಪ್ರಾಫಿಟ್ ಫಾಲ್ ಆಗ್ತಿದೆ. ಏನಕ್ಕೆಂದ್ರೆ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆದಾಗ ಅವರ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಪ್ರಾಫಿಟ್ ಫಾಲ್ ಆಗುತ್ತೆ. ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ ಅಂಡರ್ ವೈಟ್ ಅಂದರೆ ಸೆಲ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಇವರು 394ರ ಟಾರ್ಗೆಟ್ ಪ್ರೈಸ್ ಅನ್ನು ಇಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ನೋಮುರಾ ಕೂಡ ತಮ್ಮ ಒಂದು ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಸೊ ಅವರು ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟು 750ರ ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ನೋಡಬಹುದು, ಎರಡು ಬ್ರೋಕರೇಜ್ಗಳು ಬೇರೆ ಬೇರೆ ವ್ಯೂ ಅನ್ನ ಈ ಒಂದು ಸ್ಟಾಕ್ ಅಲ್ಲಿ ಹೊಂದಿದ್ದಾರೆ. ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ 413 ಹತ್ರ ಈಗ ನಮಗೆ ನೆರೋಲಾಕ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಐಪಿಒಗಳ ವಿಚಾರಕ್ಕೆ ಬಂದಾಗ LICಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗ ನೆಗೆಟಿವ್ ಆಗಿದೆ. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತಿದೆ. ಸೊ ಆ ಒಂದು ಕಾರಣದಿಂದ ಪ್ರೀಮಿಯಂ ಕೂಡ ಇಲ್ಲಿ ಫಾಲ್ ಆಗ್ತಾ ಇದೆ. ಹಾಗೆ ಫಾರಿನ್ ಇನ್ವೆಸ್ಟರ್ಸ್ಗಳು ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನು ಇಲ್ಲಿ ತೋರಿಸಿರಲಿಲ್ಲ. ಸೊ ಅದು ಕೂಡ ಈ ಪ್ರೀಮಿಯಂನ ಫಾಲ್ಗೆ ಕಾರಣ ಆಗಿದೆ. ಸೊ ಗ್ರೇ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಡಿಮ್ಯಾಂಡ್ ನಮಗೆ LIC ಶೇರ್ಗಳಲ್ಲಿ ಕಾಣಿಸ್ತಿಲ್ಲ. ಇವತ್ತು ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೆಗೆಟಿವ್ 15 ರೂಪಾಯಿ ಆಗಿದೆ. ಸೊ ಇಲ್ಲಿ ತುಂಬಾನೇ ಫಾಲ್ ನಮಗೆ ಪ್ರೀಮಿಯಂ ಅಲ್ಲಿ ಕಾಣಿಸ್ತಿದೆ. ಸೊ ಈಗ ಮಾರ್ಕೆಟ್ ರಿಕವರ್ ಆಗಬೇಕಷ್ಟೇ. ಸೊ ಅದೊಂದೇ ಹೋಪ್ ಇರೋದು. ಸೊ ಆಗ ನಮಗೆ ಫ್ಲಾಟ್ ಅಥವಾ ಒಂದು ಸ್ವಲ್ಪ ಪಾಸಿಟಿವ್ ಲಿಸ್ಟಿಂಗ್ ಅವಕಾಶ ಇರುತ್ತೆ. ಮಾರ್ಕೆಟ್ ಇದೇ ರೀತಿ ಡೌನ್ ಸೈಡ್ ಅಲ್ಲಿ ಇದ್ರೆ ನೆಗೆಟಿವ್ ಲಿಸ್ಟಿಂಗ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. LIC IPO ಅಲಾಟ್ಮೆಂಟ್ ಡೇಟ್ ಮೇ 12. ಸೊ ಕೆಫಿನ್ಟೆಕ್ ಇದರ ರಿಜಿಸ್ಟರ್ ಆಗಿರೋದ್ರಿಂದ ನಾಳೆ ರಾತ್ರಿನೇ ನಮಗೆ ಅಪ್ಡೇಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇಲ್ಲ ಅಂದ್ರೆ ಮೇ 13ರ ಬೆಳಗ್ಗೆನೆ ನಮಗೆ ಅಲಾಟ್ಮೆಂಟ್ ಸ್ಟೇಟಸ್ ಗೊತ್ತಾಗುತ್ತೆ. ಹಾಗೆ ಪ್ರುಡೆಂಟ್ IPO ತನ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಅನ್ನು ಮುಗಿಸಿದೆ. ಸೊ ಇನ್ನೂ ಕೂಡ ಇಲ್ಲಿ ನಮಗೆ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಆಗ್ತಿರೋದು ಕಾಣಿಸ್ತಿಲ್ಲ. ರಿಟೇಲ್ ಇನ್ವೆಸ್ಟರ್ಸ್ಗಳು ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ. QIBs ಇನ್ನೂ ಇಲ್ಲಿ ಎಂಟರ್ ಆಗಿಲ್ಲ. NIIs 0.2 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ರಿಟೇಲ್ನಲ್ಲಿ ಹೆಚ್ಚಿನ ಒಂದು ಬೇಡಿಕೆ ಇದ್ದಾಗ ಮಾತ್ರ NII ಕ್ಯಾಟಗರಿಯಲ್ಲಿ ಹೆಚ್ಚಿನ ಅಪ್ಲಿಕೇಶನ್ಗಳು ಬರುತ್ತೆ. ರಿಟೇಲಲ್ಲೇ ಬೇಡಿಕೆ ಇಲ್ಲ ಅಂದರೆ NIIಗಳು ಕೂಡ ರಿಟೇಲ್ ಕೋಟಾದಲ್ಲೇ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಕೂಡ 2 ಲಕ್ಷಕ್ಕೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಡಿಮ್ಯಾಂಡ್ ಇಲ್ಲದೆ ಇರುವಂಥ IPOದಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಎಂಪ್ಲಾಯೀಸ್ ಕೂಡ ಅಷ್ಟೇ ಇಲ್ಲಿ 0.65 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಟೋಟಲ್ ಆಗಿ ಇಶ್ಯೂ ಈಗ ನಮಗೆ 0.55 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಕೊನೆ ದಿನ ಆಗಿರುತ್ತೆ. ಸೊ ನಾಳೆ ಯಾವ ರೀತಿ QIB ಸಬ್ಸ್ಕ್ರೈಬ್ ಆಗ್ತಾರೆ ಅದರ ಬೇಸಿಸ್ ಮೇಲೆ ನಮಗೆ ಗೊತ್ತಾಗುತ್ತೆ IPO ಸೇಲ್ ಥ್ರೂ ಆಗುತ್ತಾ ಇಲ್ವಾ ಅಂತ. ಸೊ 0.7 ಟೈಮ್ ಆದರೂ ಕೂಡ ಸೆಬಿ ಅದನ್ನು ಸಬ್ಸ್ಕ್ರೈಬ್ಡ್ ಅಂತ ಮಾಡಿ ರಿಟೇಲ್ ಇನ್ವೆಸ್ಟರ್ಸ್ ಯಾರು ಇಲ್ಲಿ ಹೆಚ್ಚಾಗಿ ಅಪ್ಲೈ ಮಾಡಿರ್ತಾರೆ ಅವರಿಗೆ ಶೇರ್ಗಳನ್ನು ಅಲಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಹಾಗೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಗಮನಿಸಿದಾಗ 30ರಿಂದ 36 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಪ್ರೀಮಿಯಂ ಇದೆ. ಬಟ್ ಲಾಟ್ ಸೈಜ್ ಗಮನಿಸಿದಾಗ 23ರ ಲಾಟ್ ಆಗಿರೋದ್ರಿಂದ 600 ರೂಪಾಯಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ಒಂದು ಪ್ರೀಮಿಯಂಗೆ ಹೆಚ್ಚಿನ ಜನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಅಕಸ್ಮಾತ್ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದಾಗ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಡೆಲಿವರಿ IPO ಇವತ್ತು ಓಪನ್ ಆಗಿದೆ. ಸೊ ಇಲ್ಲೂ ಕೂಡ ನಮಗೆ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ. 0.2 ಟೈಮ್ ಮಾತ್ರ ಡೆಲಿವರಿ IPO ಸಬ್ಸ್ಕ್ರೈಬ್ ಆಗಿದೆ. ಸೊ ರಿಟೇಲ್ ಕೂಡ ಇಲ್ಲಿ ಕೇವಲ 10% ಅವರಿಗೆ ಆಫರ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಬಟ್ ದೊಡ್ಡ ಒಂದು ಸೈಜ್ನ IPO ಆಗಿರೋದ್ರಿಂದ ಸಬ್ಸ್ಕ್ರಿಪ್ಷನ್ ಕೂಡ ಕಮ್ಮಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ಗಮನಿಸಿದಾಗ ಕೆಲವೊಂದಿಷ್ಟು ಸೈಟ್ಗಳಲ್ಲಿ 0 ಅಂತಲೇ ತೋರಿಸ್ತಿದೆ. ಇನ್ನು ಯಾವುದೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲ ಅಂತ ತೋರಿಸ್ತಿದೆ. ಬಟ್ ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ 8ರಿಂದ 10 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. QIB ಇಲ್ಲಿ 0.3 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಇನ್ನೂ 2 ದಿನದ ಸಮಯ ಇರುತ್ತೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅಂತ. ಹಾಗೆ ವೀನಸ್ IPO ಓಪನ್ ಆದ 2 ಗಂಟೆಗಳಲ್ಲಿ ಕಂಪ್ಲೀಟ್ ಸಬ್ಸ್ಕ್ರೈಬ್ ಆಯಿತು. ಟೋಟಲ್ ಆಗಿ 2.30 ಟೈಮ್ಸ್ ವೀನಸ್ IPO ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಆಲ್ರೆಡಿ 4 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. QIB NII ಕೂಡ ಮೊದಲನೇ ದಿನ ಇಲ್ಲಿ ಎಂಟ್ರಿಯನ್ನು ತೊಗೊಂಡಿದ್ದಾರೆ. NII ಕ್ಯಾಟಗರಿಯಲ್ಲೂ ಕೂಡ ಆಲ್ಮೋಸ್ಟ್ 1 ಟೈಮ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ಕಾಣಿಸ್ತಿದೆ. ಸೊ ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ 40ರಿಂದ 42 ರೂಪಾಯಿಯ ಪ್ರೀಮಿಯಂ ಇದೆ. ಕೆಲವೊಂದಿಷ್ಟು ಸೈಟ್ಗಳಲ್ಲಿ 25 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ ನಿನ್ನೆವರೆಗೂ ಪ್ರೀಮಿಯಂ ಇರಲಿಲ್ಲ, ಬಟ್ ಇವತ್ತು ಪ್ರೀಮಿಯಂ ಕಾಣಿಸ್ತಿದೆ. ವ್ಯಾಲ್ಯೂಯೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ನ ಸಾಧ್ಯತೆಗಳು ಕೂಡ ಇರುತ್ತೆ. ಚಿಕ್ಕ ಸೈಜ್ನ IPO ಕೇವಲ 165 ಕೋಟಿಯ IPO ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡುವಂಥ ಸಾಧ್ಯತೆ ಇರುತ್ತೆ. ಸೊ 3 IPOಗಳಲ್ಲಿ ಕನ್ಸಿಡರ್ ಮಾಡಿಕೊಂಡಾಗ ವೀನಸ್ ಅನ್ನು ಚೂಸ್ ಮಾಡ್ಕೋಬೋದಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ಇನ್ನೂ 2 ದಿನದ ಸಮಯ ಇದೆ. ಮಾರ್ಕೆಟ್ ಯಾವ ರೀತಿ ಇರುತ್ತೆ, ಪ್ರೀಮಿಯಂ ಯಾವ ರೀತಿ ಫ್ಲಕ್ಚುಯೇಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಸೊ ಮೇ 13ಕ್ಕೆ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ.
ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಲ್ಲಿ ಒಂದು ವಾರದ ಹಿಂದೆ ನಮಗೆ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಪ್ರೈಸ್ ಅನ್ನ ಕಟ್ ಮಾಡಿದ್ರು. ಗುಜರಾತ್ ಗ್ಯಾಸ್ ಮತ್ತೆ MGL ತಮ್ಮ ಒಂದು Q4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಏನು ಆಂಟಿಸಿಪೇಷನ್ ಇತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ಈ ಗ್ಯಾಸ್ ಕಂಪನಿಗಳಿಂದ ನೋಡೋದಕ್ಕೆ ಸಿಗ್ತಿದೆ. ಗುಜರಾತ್ ಗ್ಯಾಸ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 9% ನಷ್ಟು ಪ್ರಾಫಿಟ್ ಗ್ರೋತ್ ಕಾಣಿಸ್ತಿದೆ. 554 ಕೋಟಿಯ ಪ್ರಾಫಿಟ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. 2021 ಮಾರ್ಚ್ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ 348 ಕೋಟಿಯಷ್ಟು ಇತ್ತು. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕಾಣಿಸ್ತಿದೆ. ನ್ಯಾಚುರಲ್ ಗ್ಯಾಸಸ್ ಪ್ರೈಸ್ ಜಾಸ್ತಿ ಆದರೂ ಕೂಡ ಇವರು ತಮ್ಮ CNG PNG ಪ್ರೈಸಸ್ ಅನ್ನು ಜಾಸ್ತಿ ಮಾಡಿ ಪ್ರಾಫಿಟ್ ಅನ್ನು ಮೇಂಟೈನ್ ಮಾಡಿದ್ದಾರೆ. ಹಾಗೆ ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ₹2 ಡಿವಿಡೆಂಡ್ ಇರುತ್ತೆ. AGM ಅಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಡಿವಿಡೆಂಡ್ ಅನ್ನು ಇವರು ಕ್ರೆಡಿಟ್ ಮಾಡ್ತಾರೆ. ಸೊ ಇವತ್ತು ಗುಜರಾತ್ ಗ್ಯಾಸ್ ನಮಗೆ 6.5% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ MGL ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರ ಪ್ರಾಫಿಟ್ ನಲ್ಲಿ 38% ನಷ್ಟು ಫಾಲ್ ಇದೆ. ಗುಜರಾತ್ ಗ್ಯಾಸ್ಗೆ ಕಂಪೇರ್ ಮಾಡಿದಾಗ MGL ನ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ಸ್ಟಿಲ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ಬಂದಿದೆ. ಸೊ ಈ ಕ್ವಾರ್ಟರ್ನಲ್ಲಿ ಇವರು 132 ಕೋಟಿಯ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2021 ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ 213 ಕೋಟಿ ಇತ್ತು. ಹಾಗೆ ಕಳೆದ ಕ್ವಾರ್ಟರ್ ಡಿಸೆಂಬರ್ನ ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ ಏನಿದೆ 204 ಕೋಟಿಯಷ್ಟು ಇತ್ತು. ಸೊ ಇಲ್ಲಿ ಕ್ವಾರ್ಟರ್ ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ನ್ಯಾಚುರಲ್ ಗ್ಯಾಸಸ್ ಪ್ರೈಸ್ ಜಾಸ್ತಿ ಆಗ್ತಿರೋದ್ರಿಂದ ಇವರ ಮಾರ್ಜಿನ್ನ ಮೇಲೆ ಎಫೆಕ್ಟ್ ಬಿದ್ದಿದೆ. ಬಟ್ ಸ್ಟಿಲ್ ಇಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅಂತಾನೆ ಹೇಳ್ಬೋದಾಗುತ್ತೆ. MGL ಇಲ್ಲಿ ₹15.50 ಡಿವಿಡೆಂಡ್ ಅನ್ನು ಕೊಟ್ಟಿದ್ದಾರೆ. ಸೊ MGL ಯೂಶಲಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೊಡ್ತಾರೆ. ಸೊ ಇದು ಕೂಡ ಒಂದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಅವರು ಡಿವಿಡೆಂಡ್ ಅನ್ನು ಕ್ರೆಡಿಟ್ ಮಾಡ್ತಾರೆ. ಹಾಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಸೊ ನಾನಿವತ್ತು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.